ನಮಸ್ಕಾರ ಎಲ್ಲ ದೊಡ್ಡ ಮಂದಿ ಒಳ್ಳೆ ನಮ್ಮ ಟೀಮ್ ಇಂಡಿಯಾ ಬ್ರೋ 2026 T20 ವರ್ಲ್ಡ್ ಕಪ್ ಗೆದ್ಬಿಟ್ಟೈತಿ. ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ನನಗೆ. ಯಾಕಪ್ಪ ಅಂದ್ರೆ ವರ್ಲ್ಡ್ ಕಪ್ ಬಿಗ್ ಸ್ಟೇಜ್ ICC ಇವೆಂಟ್ ಮೈ ಬ್ರೋ ನನಗೆ ಭಾಳ ಅಂದ್ರೆ ಭಾಳ ಎಕ್ಸೈಟ್ಮೆಂಟ್ ಭಾಳ ಆಗೈತೆ. ಯಾಕಪ್ಪ ಅಂದ್ರೆ ಟೀಮ್ ಇಂಡಿಯಾ 2026 ವರ್ಲ್ಡ್ ಕಪ್ ಬ್ರೋ, ವರ್ಲ್ಡ್ ಕಪ್ ಅದು ನ್ಯೂಜಿಲೆಂಡ್ ಟೀಮ್ ವಿರುದ್ಧ ಸೌತ್ ಆಫ್ರಿಕಾ ಒನ್ ಸೈಡ್ ಮ್ಯಾಚ್ ಮುಗಿಸಿ ಗೆದ್ದಂಥ ಟೀಮ್ ಇದು. ಅಂತ ಟೀಮಿಗೆ ನಮ್ಮ ಟೀಮ್ ಇಂಡಿಯಾ ಒನ್ ಸೈಡ್ ಸೋಲ್ಸೈತೆ ಮ್ಯಾಚ್. ಭಾಳ ಅಂದ್ರೆ ಭಾಳ ಕೆಟ್ಟ ಖುಷಿ ಆಗತ್ತೆ ನನಗೆ. ಇಂಥ ಖುಷಿ ನಾನು ಯಾವತ್ತಾಗಿದ್ದಿಲ್ಲ. ಯಾಕಪ್ಪ ಅಂತಂದ್ರೆ ಒನ್ ಸೈಡ್ ನಮ್ದ್ರೊಳಗೆ ಬಿಗ್ ಹಿಟ್ರಸ್ ಎಲ್ಲ ಇವತ್ತು ಪಾರ್ಟಿ ಜಾಯ್ನ್ ಆಗಿಲ್ಲ. ಎಲ್ಲ ನಾರ್ಮಲ್ ಪ್ಲೇಯರ್ ಬ್ರೋ. ಸೈಕ್ ಹೊಡೆದಾರ ಇವತ್ತು, ಸೈಕ್ ರನ್. T20 ವಿಶ್ವಕಪ್ ಒಳಗೆ ಅವನು ಬೂಮ್ರಾ ಬೆಸ್ಟ್ ಬಾಲಿಂಗ್. ಈ ವಿಶ್ವಕಪ್ ಒಳಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಬಾಲಿಂಗ್ ನಮ್ಮ ಬೂಮ್ರಾ ಅಂತ. 4 ವಿಕೆಟ್ ಇವತ್ತು 4 ವಿಕೆಟ್ ತೆಗೆದಾನೆ ಇವತ್ತು ಅವರು. ಎಲ್ಲ ಇಂಪಾರ್ಟೆಂಟ್ ವಿಕೆಟ್. ಅಕ್ಷರ್ ಪಟೇಲ್ ಬ್ರೋ ಸೈಕ್ ವಿಕೆಟ್ ತೆಗೆದಾನೆ. ಮೂರಕ್ಕೆ ಮೋಸ್ಟ್ ಡೇಂಜರಸ್ ವಿಕೆಟ್ ಅವು. ಫಿನ್ ಅಲೇನ್ ಆಗಿರ್ಬೋದು, ಚಾಪ್ಮ್ಯಾನ್ ಗಪ್ಪು ಸೈಕ್ ಫಿನ್ ಅಲೇನ್, ಆಮೇಲೆ ಇವ ಫಿಲಿಪ್ಸು, ಒಳ್ಳೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಖತರ್ನಾಕ್ ಡೆರೆನ್ ಮಿಚ್ಚಲ್, ಮೂರಕ್ಕೆ ಸೈಕ್ ವಿಕೆಟ್ ತೆಗೆದಾನ. ಯಪ್ಪೋ ನಮ್ಮ ಟೀಮ್ ಇಂಡಿಯಾ ಗೆದ್ದತನ ಇನ್ನೂ ನಂಬಕ್ಕಾಗಲ್ಲ. ಯಾಕಪ್ಪ ಅಂದ್ರೆ 255 ರನ್ ಸೆಮಿಫೈನಲಿಗೆ ಡಿಫೆಂಡ್ ಮಾಡ್ಕೊಳ್ಳೋಂಥ ಟೈಮ್ ಆಗಿತ್ತು ಇಂಗ್ಲೆಂಡಿಗೆ. ಅಂಥದ್ದು ಸೋಲಿಸಿ ಇವತ್ತು ನ್ಯೂಜಿಲೆಂಡ್ ಸೋಲಿಸಿ ಬಿಟ್ಟಾರೆ. ಇವತ್ತು 255 ಅವತ್ತು ಹೊಡೆದಿದ್ದಾರೆ. ನಿನ್ನೆ ಇವತ್ತು ಫೈನಲ್ ಮ್ಯಾಚ್ 255 ಹೊಡೆದಾರ. 55 ನೋಡ್ರಿ. ಟಾಸ್ ಆದ್ಮೇಲೆ ನಾವು ಬಾಲಿಂಗ ಮಾಡ್ತೀವಿ ಅಂತಂದು ಖಿಂಡಿ ಕಡಲ್ಲ ಅಂತ ನ್ಯೂಜಿಲೆಂಡ್ ಪ್ಲೇಯರ್ ಅಂದ್ರೆ ನಾವು ಆಯ್ತು ನೀವೇ ಟಾಸ್ ಆದ್ರೆ ನೀವೇ ವಿನ್ ಮಾಡ್ರಿ, ನೀವು ಬಾಲಿಂಗ್ ಮಾಡ್ರಿ, ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತಂದು ಗಿಚ್ಚಿಗಿಲಿ ಸ್ಕೋರ್ ಕುದುರ್ಸಾಕಿ ಇವತ್ತು ಸೂರ್ಯಕುಮಾರ್ ಅದು ಏನು ಪ್ಲಾನ್ ಮಾಡಿದ್ದು ಸೈಕ್ ಪ್ಲಾನ್ ಇವತ್ತು ಅದು. ಯಾಕಪ್ಪ ಅಂದ್ರೆ ಬ್ಯಾಟಿಂಗ್ ಬಂದಂತ 2 ಗಂಡು ಹುಲಿಗಳು ಅವನ ತುಂಬಿಸಾಡಿ ಹೊಡೆದಾರ ಇವತ್ತು ಅವರಿಗೆ. ವಿಚಿತ್ರ ಏನಪ್ಪ ಅಂದ್ರೆ ಅಭಿಷೇಕ್ ಶರ್ಮಾ ಪಾರ್ಟಿ ಬರ್ಬೇಕಂತ ನಾವು ಭಾಳ ಹೇಳಕತ್ತಿದ್ವಿ. ಸೊ ಇವತ್ತು ನೋಡ್ರಿ ಅಭಿಷೇಕ್ ಶರ್ಮಾ ನಾಕೌಟ್ ಗೇಮ್ ಇದ್ದಂಗೆ ಇಂಥ ಗೇಮ್ ಒಳಗೆ ಹೆವಿ ರನ್ ಹೊಡೆದಾನೆ ಇವತ್ತು. ನನಗೆ ಭಾಳ ಅಂದ್ರೆ ಪಾರ್ಟ್ನರ್ಶಿಪ್ 50 ರನ್ ಬಂದಿಲ್ಲ ಅಂತ ಹೇಳ್ತಿದ್ದೆ. ಜಸ್ಟ್ ಮಿಸ್ 2 ರನ್ ಮಿಸ್, 100 ರನ್ ಬಂದಿದ್ದಿಲ್ಲ ಅಂತ ಹೇಳ್ತಿದ್ದೆ ನೆಕ್ಸ್ಟ್ ಟೈಮ್. ಯಾಕಪ್ಪ ಅಂದ್ರೆ 52 ರನ್ ಗಿಚ್ಚಿಗಿಲಿ ಹೊಡೆದಾನ. 3 6 6 4 ಹೊಡೆದಾನ ಇವತ್ತು. ಅಭಿಷೇಕ್ ಶರ್ಮಾ ಪಾರ್ಟಿಗೆ ಬಂದಿದ್ದಕ್ಕೂ ನಮಗೆ ಭಾಳ ಖುಷಿ ಆಯ್ತು ನನಗೆ. ಇವತ್ತು ನಾನು ಹೇಳಿದೆ ಪವರ್ ಪ್ಲೇ ಒಳಗೆ ನಮ್ಗೆ ಭಾಳ ಅಂದ್ರೆ ಇಂಪಾರ್ಟೆಂಟ್ ರನ್ಸ್ ಅಂದ್ರೆ ಪವರ್ ಪ್ಲೇ ಒಳಗೆ ಬಂದ್ರಪ್ಪ ಅಂತಂದ್ರೆ ರನ್ ನಾವು ಪಕ್ಕ ಗೆಲ್ತೇವೆ ಅಂತ ಹೇಳಿದೆ. ಇವತ್ತು ನೋಡ್ರಿ 92 ರನ್ ಹೊಡೆದಾರೆ ಪವರ್ ಪ್ಲೇ ಒಳಗೆ 92 ರನ್ ಅಂದ್ರೆ ಈ T20 ವರ್ಲ್ಡ್ ಕಪ್ ಇದು ಹೈಯೆಸ್ಟ್ ರನ್ ಇದು. ಒನ್ ಸೈಡ್ ಹೈಯೆಸ್ಟ್ ಇದೇ ನ್ಯೂಜಿಲೆಂಡ್ ಟೀಮ್ ಸೌತ್ ಆಫ್ರಿಕಾ ವಿರುದ್ಧ ಹೊಡೆದಿತ್ತು 82 84 ರನ್. ಇವತ್ತು 92 ರನ್ ಹೊಡೆದಾರ. ಈ T20 ವರ್ಲ್ಡ್ ಕಪ್ ಏನು ಆಯ್ತದೆ. ಇನ್ನು 5 ರನ್ ಮಿಸ್. T20 ವಿಶ್ವಕಪ್ ಒಳಗೆ 2010 ಒಳಗೆ ಶ್ರೀಲಂಕಾ ಮಾಡಿದ್ದನ್ನು ಅದನ್ನು ಬೀಟ್ ಮಾಡ್ತಿದ್ರಿ ಇವರು. ಜಸ್ಟ್ 5 ರನ್ ಮಿಸ್ ಆಯ್ತು. 255 ಹೊಡೆದ್ರಿ ಇವರು. ನೋಡ್ರಿ ಸ್ಟಾರ್ಟಿಂಗ್ ಅವನು ಕೇಂಡಿ ಕಡಲ್ ಅನ್ಕೊಂತ ಇಬ್ರು ಬಂದ ಕೇಸ್ ಸಂಜು ಸ್ಯಾಮ್ಸನ್ ಒನ್ ಸೈಡ್ ಹೊಡ್ಯಾಕತ್ತಾನ. ಈ ಕಡೆ ಅವ್ರು ಅಭಿಷೇಕ್ ಶರ್ಮಾ ನಾ ಕಮ್ಮಿ ನೀ ಕಮ್ಮಿ ಅಂತ ಇಬ್ರು ವಾದಿ ವಿಧಿ ಮೇಲೆ ರನ್ ಹೊಡ್ಯಾಕತ್ತಾರೆ ಇವ್ರು ಹೆಂಗ್ ವಾದಿ ವಿಧಿ ಮೇಲೆ ಹೊಡ್ಯಾತಾರಲ್ಲ ಅದ ನಮಗೆ ಅಷ್ಟ ಕ್ರೇಜ್ ನೋಡಕ. ಇವತ್ತು ನಾ ಡ್ರೈವಿಂಗ್ ಮಾಡಕ್ ಕುಂತ್ರು ಮ್ಯಾಚ್ ನೋಡೋದ್ ಬಿಟ್ಟಿಲ್ಲ ಇವತ್ತು. ನಮ್ಮನೆ ಸೈಕ್ ಗೇಮ್ ಆಡ್ಯಾರ ಇವತ್ತು ಇವ್ರು. ಏನು ಅಭಿಷೇಕ್ ಶರ್ಮಾ ಒಂದೊಂದು ಕ್ಲಿಯರೆನ್ಸ್ ಹಿಟ್ ಇವತ್ತು ಭಾಳ ಅಂದ್ರೆ ಭಾಳ ಮನ್ಸಿಗೆ ಬಂತು ನನಗೆ. ಇವತ್ತು ಏನಾಗೈತೆ ನಮ್ಮ ಟೀಮ್ ಇಂಡಿಯನ್ ಇಬ್ರು ಓಪನರ್ಸಿಗೆ ಹೆವಿ ಖುಷಿ ನಮ್ಗೆ. ಅವ್ರಿಬ್ರು ಬರೀ ಮೇಲೆ 6 ಹೊಡೆದ ಹಂಗೆ ಮಾಡತ್ತ ನೋಡ್ರಿ. ಈ T20 ವಿಶ್ವಕಪ್ ಒಳಗೆ ಟೋಟಲ್ 23 6 ಆಗ್ಯಾವ. ಯಾರು ಗೊತ್ತಾ? ಸಂಜು ಸ್ಯಾಮ್ಸನ್. ಟೋಟಲ್ ಇಲ್ಲಿ 8 9 ಮ್ಯಾಚ್ ಆಡಿದವ್ರ ಹೊಡೆದಿಲ್ಲ ಅಷ್ಟು. 21 22 6 ಅಷ್ಟು ಹೈಯೆಸ್ಟ್ ಅದವು. ಬಟ್ ಸಂಜು ಸ್ಯಾಮ್ಸನ್ ನೋಡ್ರಿ ನೀವು ಲಾಸ್ಟ್ ಟೈಮ್ ಮ್ಯಾಚ್ ಇಂತಾನ 15 ಆಗಿದ್ದು. ಇವತ್ತು 8 6 ಹೊಡೆದಾನ. ಒಳ್ಳೆ 5 4 ಹೊಡೆದಾನ. ಟೋಟಲ್ ಕಿಂಡಿ ಕಡಲ್ ಹೊಡೆದು ಬ್ಯಾಟಿಂಗ್ ಮಾಡ್ಕೊಂತ ಅವನು 23 6 ಟೋಟಲ್ ಹೈಯೆಸ್ಟ್ 6. ಈ T20 ವರ್ಲ್ಡ್ ಕಪ್ ಒಳಗೆ ಹೈಯೆಸ್ಟ್ 6 ಯಾರಿಗೆ ಪ್ರಶಸ್ತಿ ಬಂತಪ್ಪ ಅದು ನಮ್ಮ ಸಂಜು ಸ್ಯಾಮ್ಸನ್ಗೆ ರೀ. ಅವನು ಎಂಥ ಗೇಮ್ ಆಡ್ಯಾನ. ಸಲ್ಯೂಟ್ ಹೊಡಿಬೇಕು ಅವನು ಇವತ್ತು ಅವಂಗ ನಮ್ಮನೆ ಗೇಮ್ ಆಡ್ಯಾನ. ಸೊ ನೋಡ್ರಿ ಇನ್ನೊಂದು ಮಾತು ಏನು ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು 1 ವಿಕೆಟ್ ಜಸ್ಟ್ ಬಿದ್ದಿದ್ದ ಯಾರ್ದು ಅಭಿಷೇಕ್ ಶರ್ಮನ್ ಬಿದ್ದುಗಳೇನೆ ನೆಕ್ಸ್ಟ್ ಬಂದಿದ್ದ ಇಶಾನ್ ಕಿಶನ್. ಅವನು ಇವ್ರದೊಂದು ಕಡೆ ಆದ್ರೆ ಅವನೊಂದು ಕಡೆ. ಇವ್ರು ಸ್ಪೀಡ್ ಹೊಡ್ಯಾಕತ್ತಾರ ಅಂದ್ರೆ ಇವ್ರಕಿನ ಸ್ಪೀಡ್ ಹೊಡ್ಯಾವ ನೋಡ್ರಿ. ಅವನು ಗಿಚ್ಚಿಗಿಲಿ ಬ್ಯಾಟಿಂಗ್ ಮಾಡ್ಯಾನ. 4 6 4 4 ಬೆಂಕಿ ಹೊಡಿಬೇಕು ಅವನು ಇವತ್ತು. ಅವ್ರು ಕೂಂಡಿ ಹೊಡೆದಿರ್ಬೇಕು ಅವನು ಬಾಲರ್ಸ್ ಸ್ಪೀಡ್ ಬಾಲರಿಗೆಲ್ಲ 2 40 ರನ್ 50 ರನ್ ಕೊಟ್ಟು ಹೊಡೆದ್ರೆ ಇವತ್ತು ನ್ಯೂಜಿಲೆಂಡ್ ಬಾಲರ್.
ಇವತ್ತು ನೋಡ್ರಿ ಇಶಾನ್ ಕಿಶನ್ ಪಾರ್ಟಿಗೆ ಬಂದಿದ್ದು ನಾವು ಮೋಸ್ಟ್ ಚಲೋ ಆಗೈತಿ. ಯಾಕಪ್ಪ ಅಂತಂದ್ರೆ ಮಿಡಲ್ ಆರ್ಡರ್ ಒಳಗೆ ರನ್ ಬೇಕಾಗಿತ್ತು ನಮಗೆ. ಅಂತ ಟೈಮ್ ಒಳಗೆ ರನ್ ಬಂದವು ನಮಗೆ ಭಾಳ ಖುಷಿ. 22 ಬಾಲಿಗೆ 23 ಬಾಲಿಗೆ 56 ರನ್ ಹೊಡೆದ ಇವತ್ತವ. 4 6 4 4 ಬ್ಯಾಂಕ್ ಆಡ್ಸಿಂಗ್ ನಾವು ಇವತ್ತು. ಎಲ್ಲರನ್ನ ಬಿಡ್ಬೇಕು, ಇವು 3 ಮಂದಿನ ಹೊಗಳ್ಬೇಕು ನಾನು. ಸಂಜು ಸ್ಯಾಮ್ಸನ್ ನೋಡ್ರಿ ಬ್ಯಾಕ್ ಟು ಬ್ಯಾಕ್ 97 89 ರನ್ ಹೆಂಗೆ ಹೊಡ್ಯಾಕೋತಾನ. ಇಂಥ ಪ್ಲೇಯರ್ ನಮ್ಮ ಟೀಮ್ನಾಗ ಇರೋದು ನಾವು ಭಾಳ ಖುಷಿ ಐತಿ. ಯಾಕಪ್ಪ ಅಂದ್ರೆ ಕಂಟಿನ್ಯೂ ಪರ್ಫಾರ್ಮೆನ್ಸ್ ಮಾಡ್ಕೊಂತ ನೀವು. ಇದು ಒಂದು ಸೈಡ್ ಮುಗಿತಪ್ಪ ಅಂತಂದ್ರೆ ಇವು ಮೇಲೆ ಔಟ್ ಆದವು. ಯಾರ್ಯಾರು ಹಾರ್ದಿಕ್ ಪಾಂಡ್ಯ ಔಟ್ ಆದ, ಆಮೇಲೆ ಇಶಾನ್ ಕಿಶನ್ ಹೋಗಿಂದ ಪಾಳೆ ಹಚ್ಚಿದ್ರೆ 1 ಓವರ್ದಾಗ 3 ವಿಕೆಟ್. ಕ್ಯಾಪ್ಟನ್ ಇವತ್ತು ಏನು ಯೂಸೇ ಇಲ್ಲ ಕ್ಯಾಪ್ಟನ್ ಅಂದು. ಏನಪ್ಪ ಅಂತಂದ್ರೆ ಬಾಲಿಂಗ್ದಾಗ ಸ್ವಲ್ಪ ಚಲೋ ಆಕ್ಷನ್, ಬಾಲಿಂಗ್ ಬ್ಯಾಟಿಂಗ್ ಒಳಗೆ ಯೂಸ್ ಇಲ್ಲ. ಲೆಗ್ ಸೈಡ್ ಅಪ್ ಸೈಡ್ ಬಂದಿತ್ತು ಬಾಲ್, ಲೆಗ್ ಸೈಡ್ ಹೊಡ್ಯಾಕ ಹೋಗ್ಯಾನ. ಅಂಥ ಬಾಲ್ 1ನೇ ಬಾಲ್ ಔಟ್ ಆದ. ಬಟ್ ಔಟ್ ಆಗಿದ್ದಕ್ಕೂ ಚಲೋ ಆದ. ಯಾಕಂದ್ರೆ ಹಿಂದ ಬಿಗ್ ಹಿಟ್ಟರ್ಸ್ ಎಲ್ಲ ಬಂದು ನಾಯಿ ಹೊಡೆದ. ಶಿವಮ್ ದುಬೆ ನೋಡ್ರಿ 7 ಬಾಲಿಗೆ 28 ರನ್ ಬಂದ. ನೋನ 3 4 2 6 ಅವನಂತ ಬಾಲರ್ಗಳೇ ಬೆಳ್ಳಿನಿ ಕಳಿಸ್ಬಿಟ್ಟಾನೆ ಇವತ್ತು. ಆ ನಮ್ಮನೆ ಬ್ಯಾಟಿಂಗ್ ಆಡಿದ ಇವತ್ತು ಅವನು. ಇವತ್ತು ಬಂದವ್ರು ಎಲ್ಲರೂ ಗಿಚ್ಚಿ ಪರ್ಫಾರ್ಮೆನ್ಸ್. ಟೋಟಲ್ ನೋಡ್ರಿ ಟೀಮ್ ಇಂಡಿಯಾ 255 ರನ್ ಹೊಡೆದಾರ. ಬರೀ 5 ವಿಕೆಟ್ ಕಳ್ಕೊಂಡಾರ. ಇವು ಈ ಕಡೆ ಬಂದಿದ್ದು ಹುಲಿಗಳು ಹೊಡಿತಾವಂತ ನಾವು ಅನ್ಕೊಂಡು ಕುಂತೀವಿ. ಅವನು ಸ್ಟಾರ್ಟಿಂಗ್ ಫಿನಲ್ಲಿ ಏನಂತ ಕ್ಯಾಚ್ ಬಿಟ್ಬಿಟ್ಟ ಶಿವಮ್ ದುಬೆ. ನಮಗೆ ಅಲ್ಲಿ ಪೂರಾ ಸೈಕ್ ಆಗಿಬಿಡ್ತು. ಮುಗಿದು ಬಿಡಪ್ಪ ಮ್ಯಾಚ್ ಒನ್ ಸೈಡ್ ಮಾಡ್ದೆ ಅನ್ನೋದ್ರಾಗ ನೆಕ್ಸ್ಟ್ ಓವರ್ದಾಗ ಅಕ್ಷರ್ ಪಟೇಲ್ ವಿಕೆಟ್ ತೆಗೆದ್ಬಿಟ್ಟ. ಒಂದು ತಿಲಕ್ ವರ್ಮಕ್ಕೆ ಕ್ಯಾಚ್ ಎಬಿಸ್ಬಿಟ್ಟ. ಸೈಕ್ ಆಗಿಬಿಡ್ತು ನನಗೆ ಮಾತ್ರ ಭಾಳ ಸೈಕ್ ಐತಿ. ಯಾಕಂದ್ರೆ ಇಂಥ ವರ್ಲ್ಡ್ ಕಪ್ ಒಳಗೆ ವಿಕೆಟ್ ತೆಗೆದ್ರೆ ನಮ್ಗೆ ಭಾಳ ಖುಷಿ ಆಯ್ತು. ನೋಡ್ರಿ ನೆಕ್ಸ್ಟ್ ಅವನು ಟೀಮ್ ಸೈಫಾಡ ಅವನು ಚಲೋ ಹೊಡ್ಯಾಕೊತ್ತು. ದಬ್ಬಕಾಶ್ ಹೊಡ್ಯಾತಾನ ರನ್. ಅವ ಹಾಫ್ ಸೆಂಚುರಿ ಹೊಡೆದಾನ ಇವತ್ತು. ಹಾಫ್ ಸೆಂಚುರಿ ಒಳಗೆ ಮಸ್ತ್ ಹೊಡ್ಕೊಂಡನ ರನ್. ಇವತ್ತು ನಮ್ಮ ಈ ನ್ಯೂಜಿಲೆಂಡ್ ಟೀಮ್ ಒಳಗೆ ಬೆಸ್ಟ್ ರನ್ ಹೊಡೆದಂದ್ರೆ ಒಂದು ಟೀಮ್ ಸೈಫರ್ಡ್ ಮತ್ತು ಇವತ್ತು ಮಿಚೆಲ್ ಸ್ಯಾಂಟ್ನರ್ ಕ್ಯಾಪ್ಟನ್ ಅದಲ್ಲ ಅವರೇ. ಇಬ್ಬರು ಚಲೋ ಹೊಡೆದಾರ ಇವತ್ತು. ರನ್ ಮಾತ್ರ ಇವತ್ತು ಭಾರಿ ಹೊಡೆದಾರ. ಇಬ್ಬರು ಸೇರಿದ್ರೆ ಒಂದು 90 ರನ್ ಹೊಡೆದಾವು. ಉಳ್ಕಿದ ಎಲ್ಲ ಟಾಂಗೋಟಂಗಿ ಮೊಬೈಲ್ ನಂಬರ್ ಇವೆ ಎಲ್ಲರೂ. ಇವತ್ತು 8 ರನ್ 10 ರನ್ 7 ರನ್ 0 ಔಟ್ ಆಗಿದೆ. ಇವತ್ತು ಇದನ್ನ ಭಾಳ ಆಗೈತಿ ಇವ್ರದ್ದು. ನೋಡ್ರಿ ನಮ್ಮದ್ರೊಳಗೆ ಅಂದ್ರೆ ಭಾರಿ ಖುಷಿ ಆಗ್ಬಿಟ್ಟೈತೆ ನಮಗೆ. ಯಾಕಂದ್ರೆ ಮೇಲೆ ವಿಕೆಟ್ ಬಂದ್ಬಿಟ್ಟವು. ಅಕ್ಷರ್ ಪಟೇಲ್ ಪವರ್ ಪ್ಲೇ ಒಳಗೆ 2 ಓವರ್ ಮುಗಿಸ್ಯಾನ ಇವತ್ತು. 3 ವಿಕೆಟ್ ತಗೊಂಡಾನ ನಮಗೆ. ಟೋಟಲ್ ಮ್ಯಾಚ್ ಓವರ್ ಆಲ್ ಇವತ್ತು ಗೆದ್ದಿದ್ದು ಅಕ್ಷರ್ ಪಟೇಲ್ನಿಂದ ಬುಮ್ರಾಲಿದ್ದ ಅಂತ. ಮತ್ತು ಸಂಜು ಸ್ಯಾಮ್ಸನ್ ಇವ 5 ಮಂದಿ ರೀ. 5 ಮಂದಿ ಲೆಕ್ಕ ಹಿಡ್ಕೊರಿ ನೀವು. 5 ಮಂದಿಲಿದ್ದ ನಮ್ಮ ಟೀಮ್ ಇಂಡಿಯಾ ಇವತ್ತು ಗೆದ್ಬಿಟ್ಟೈತಿ. ಸೊ 3 ವಿಕೆಟ್ ಕ್ರೂಷಿಯಲ್ ವಿಕೆಟ್ ತೆಗ್ದಾನ ಇವತ್ತು ನಮ್ಗೆ ಅಕ್ಷರ್ ಪಟೇಲ್. ಬೆಸ್ಟ್ ಬಾಲಿಂಗ್ ಇವತ್ತು. ಸೊ 3 ವಿಕೆಟ್ ಒಂದು ಸೈಡ್ ಆದ್ರೆ ಬುಮ್ರಾ 4 ವಿಕೆಟ್ ತೆಗ್ದಾನ. ಇನ್ನು ಬುಮ್ರಾಗೆ ಏನು ಹೇಳ್ಬೇಕು ನಾವು? ಅವ್ನಿಗೆ ಯಾವ್ದಾರು ಒಂದು ಪ್ರಶಸ್ತಿ ಇದ್ರೆ ಕೊಡ್ಬೇಕು. ಅವ್ನು ಭಾರತ ರತ್ನ ಗೆತ್ತ ಪ್ರಶಸ್ತಿ ಅಂತ ಯಾವ ಇದ್ರೆ ಸ್ಪೋರ್ಟ್ಸ್ ಒಳಗೆ ಖೇಲ್ ರತ್ನ ಪ್ರಶಸ್ತಿ ಕೊಟ್ರೆ ಕಮ್ಮಿನ ಇವತ್ತು. ಅವಾಗ ಅರ್ಜುನ ಮಾಡಿಕೊಟ್ರು ಕಮ್ಮಿನ. ಯಾಕಂದ್ರೆ ವರ್ಲ್ಡ್ ಕಪ್ ಒಳಗೆ 4 ವಿಕೆಟ್ ತೆಗೆದಂಥ ಪ್ಲೇಯರ್ ಯಾರಪ್ಪ ಇದ್ರು ಅಂದ್ರೆ ಅದು ನಮ್ಮ ಜಸಪ್ರೀತ್ ಬುಮ್ರಾನ. ಗಿಲಿ ವಿಕೆಟ್ ತೆಗ್ದಾನ ಇವತ್ತು. 4 ವಿಕೆಟ್ ತೆಗ್ದಾನಂದ್ರೆ ಗಣಮಗ ಮತ್ತೆ ಅವ. ಆದ್ರೆ ಅವ ಒಂದು ಸೈಡ್ ಆದ್ರೆ ಇವಾಗ ವರುಣ್ ಚಕ್ರವರ್ತಿ 1 ವಿಕೆಟ್ ತೆಗ್ದಾನ. ಆ 1 ವಿಕೆಟ್ಲಿದ್ದ ಇವತ್ತು ವರುಣ್ ಚಕ್ರವರ್ತಿ ಹೈಯೆಸ್ಟ್ ವಿಕೆಟ್ ಟೇಕರ್ T20 ವರ್ಲ್ಡ್ ಕಪ್ ಒಳಗೆ ಈ 2026 ಒಳಗೆ ಹೈಯೆಸ್ಟ್ ವಿಕೆಟ್ ಟೇಕರ್, ಹೈಯೆಸ್ಟ್ 6 ನಮ್ಮ ಸಂಜು ಸ್ಯಾಮ್ಸನ್. ಎಲ್ಲಿ ಬಂದು ನಮ್ಮ ಇಂಡಿಯಾ ಎಲ್ಲೇ ಹೋಗುತ್ತೆ ನಾವು ಸುಣ್ಣಾಗದ ನಾವು ಮಾಡಿ ಇವತ್ತು ಫೈನಲ್ ಗೆದ್ದು ಕಪ್ ಎತ್ತಿಡಿಯಕತ್ತಾರ. ನಮ್ಮ ವರ್ಲ್ಡ್ ಕಪ್ ಎತ್ತಿಡ್ದಿದ್ದು ನಮ್ಮ T20 ವಿಶ್ವಕಪ್ ಒಳಗೆ ಎತ್ತಿಡ್ದಿದ್ದು 3 ಮಂದಿ. 1ನೇದ್ದು MS ಧೋನಿ, 2ನೇದ್ದು ರೋಹಿತ್ ಶರ್ಮಾ, 3ನೇದ್ದು ನಮ್ಮ ಸೂರ್ಯಕುಮಾರ್ ಯಾದವ್. ಯಾಕಪ್ಪ ಅಂದ್ರೆ ಇವತ್ತು ಚಲೋ ಬಾಲಿಂಗ್ ಒಳಗೆ ಹೆಲ್ಪ್ ಮಾಡ್ಯಾನ. ಇವತ್ತು ಹೆಂಗೆ ಬಾಲಿಂಗ್ ಹಾಕಿರಿ ಎಲ್ಲೆಲ್ಲಿ ಫೀಲ್ಡಿಂಗ್ ಸೈಡ್ ಎಲ್ಲ ಚಲೋ ಮಾಡ್ಯಾನ. ಇವತ್ತು ನಾವು ಭಾಳ ಖುಷಿ ಆಯ್ತು. ಸೊ ಇವತ್ತು ಹೋಸ್ಟ್ ಮಾಡಿದಂದು ನಮ್ಮ ಯಾರ್ರೀ ರೋಹಿತ್ ಶರ್ಮಾ ಮತ್ತು ಒಳ್ಳೆ ಮಹೇಂದ್ರ ಸಿಂಗ್ ಧೋನಿ ಇಬ್ರು ಕಪ್ ತಂದಿಟ್ರೆ ಇವತ್ತು ಸೂರ್ಯಕುಮಾರ್ ಯಾದವ್ ಕಪ್ ಎತ್ತಿ ಹೊಡೆದಾನ. ಭಾಳ ಖುಷಿ ಆಯ್ತು. ಇವತ್ತು ಫೈನಲ್ ಮ್ಯಾಚ್ ಇತ್ತು. ಕೇಳಿ ಕಡಲ ಮ್ಯಾಚ್ ಆಗೈತೆ. ನಮ್ಮ ಟೀಮ್ ಇಂಡಿಯಾ ಫೈನಲ್ ಮ್ಯಾಚ್ ಗೆದ್ದೈತಿ. ನನಗೆ ಹೇಳಕ್ಕೆ ಸಮಯಕ್ಕೆ ಭಾಳ ಖುಷಿ ಆಗ್ಬಿಟ್ಟೈತಿ. ಇವತ್ತು ಫೈನಲ್ ನಮ್ಮ ಟೀಮ್ ಇಂಡಿಯಾ ಗೆದ್ದೈತಿ. T20 ವಿಶ್ವಕಪ್ 2026 ವರ್ಲ್ಡ್ ಕಪ್ ನಮ್ಮ ಟೀಮ್ ಇಂಡಿಯಾ ಗೆದ್ದೈತಿ. ಸೊ ನಾಳೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಗಿಲ್ಲಿ ರಿವ್ಯೂ ಕೊಡ್ತೀನಿ ಅದ್ರೊಳಗೂ. ಸೊ ನೋಡ್ರಿ ನಮ್ಮ ಟೀಮ್ ಇಂಡಿಯಾ ಗೆದ್ದು ಬಿಟ್ಟೈತಿ. ಭಾಳ ಖುಷಿ ಆಗೈತಿ. ಸೊ ಇದ್ದ ಮಾತಿನಾಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಸೊ ಇನ್ನೊಂದು ಕಮೆಂಟ್ದಾಗ ಕಂಗ್ರ್ಯಾಚುಲೇಷನ್ ಟೀಮ್ ಇಂಡಿಯಾ ಅಂತ ಎಲ್ಲರೂ ಹಾಕ್ಬಿಡ್ರಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.